ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ದೃಪದನ ಪುರೋಹಿತನ ಜೊತೆ ಭೀಷ್ಮ ಮತ್ತು ಧೃತರಾಷ್ಟ್ರನ ಮಾತುಕತೆ, ಈ ವಿಷಯವನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ವೈಶಂಪಾಯನರು ಹೇಳ್ತಾರೆ, ನಂತರ ದೃಪದನ ಪುರೋಹಿತ ರಾಜ ಧೃತರಾಷ್ಟ್ರನ ಹತ್ರ ತಲುಪ್ತಾನೆ. ಆಗ ಧೃತರಾಷ್ಟ್ರ, ಭೀಷ್ಮ ಮತ್ತೆ ವಿದುರ ಅವನಿಗೆ ಬಹಳ ಗೌರವದಿಂದ ಸತ್ಕರಿಸ್ತಾರೆ. ಪುರೋಹಿತ ಮೊದಲು ತನ್ನ ಪಕ್ಷದ ಕುಶಲ ಸಮಾಚಾರವನ್ನ ಹೇಳ್ತಾನೆ. ಅಂದ್ರೆ ನಾವೆಲ್ಲ ಹೇಗಿದ್ದೀವಿ, ಏನು, ಅದ್ರ ಬಗ್ಗೆ ಅವನು ವಿವರವಾಗಿ ತಿಳಿಸ್ತಾನೆ. ಆಮೇಲೆ ಅವರ ಕ್ಷೇಮ ಸಮಾಚಾರವನ್ನು ಕೂಡ ಕೇಳ್ತಾನೆ. ನಂತರ ಅವರು ಸಮಸ್ತ ಸೇನಾಪತಿಗಳ ನಡುವೆ ಈ ರೀತಿ ಹೇಳ್ತಾನೆ. ಅಂದ್ರೆ ಅವರಲ್ಲೇನು ಹೇಳಿ ಕಳಿಸಿರ್ತಾರೋ ಆ ವಿಷಯವನ್ನ ಇಲ್ಲಿ ಈಗ ಹೇಳ್ತಾನೆ. ಏನು ಅಂತಂದ್ರೆ ಈ ಮಾತು ತುಂಬಾ ಪ್ರಸಿದ್ಧವಾಗಿದೆ. ಏನಪ್ಪಾ ಅಂತಂದ್ರೆ, ಧೃತರಾಷ್ಟ್ರ ಮತ್ತೆ ಪಾಂಡು ಇಬ್ಬರು ಕೂಡ ಒಂದೇ ತಂದೆಯ ಮಕ್ಕಳು. ಅದಕ್ಕೋಸ್ಕರನೇ ತಂದೆಯ ಆಸ್ತಿಯ ಮೇಲೆ ಇಬ್ಬರಿಗೂ ಕೂಡ ಸಮಾನವಾದಂತ ಅಧಿಕಾರ ಇದೆ. ಆದರೆ ಧೃತರಾಷ್ಟ್ರನ ಮಕ್ಕಳಿಗೆ ಅವರ ಪಿತ್ರಾರ್ಜಿತವಾದಂತಹ ಧನ ಪ್ರಾಪ್ತಿಯಾಗಿದೆ, ಮತ್ತೆ ಪಾಂಡುವಿನ ಮಕ್ಕಳಿಗೆ ಅದು ಸಿಕ್ಕಿಲ್ಲ. ಇದಕ್ಕೆ ಕಾರಣ ಏನು? ಕೌರವರು ಬೇಕಾದಷ್ಟು ಉಪಾಯಗಳನ್ನು ಮಾಡಿ ಪಾಂಡವರ ಪ್ರಾಣವನ್ನು ತೆಗೆಯುವಂತ ಕೆಲಸ ಮಾಡಿದ್ದಾರೆ. ಆದರೆ ಅವರ ಆಯಸ್ಸು ಗಟ್ಟಿಯಾಗಿದೆ. ಅದಕ್ಕೋಸ್ಕರನೇ ಕೌರವರು ಅವರನ್ನ ಯಮಲೋಕಕ್ಕೆ ಕಳಿಸೋದಕ್ಕೆ ಆಗ್ಲಿಲ್ಲ. ಇಷ್ಟು ಕಷ್ಟಗಳನ್ನ ಸಹಿಸಿಕೊಂಡ ಮೇಲೂ ಕೂಡ ಮಹಾತ್ಮ ಪಾಂಡವರು ತಮ್ಮ ಬಲದಿಂದ ರಾಜ್ಯವನ್ನ ವಿಸ್ತಾರ ಮಾಡಿದ್ದಾರೆ. ಆದರೆ ಕ್ಷುದ್ರ ವಿಚಾರ ಇರುವಂತಹ ಧೃತರಾಷ್ಟ್ರನ ಮಕ್ಕಳು ಶಕುನಿಯ ಜೊತೆ ಸೇರಿ ಛಲದಿಂದ ಆ ಎಲ್ಲಾ ರಾಜ್ಯವನ್ನು ಕೂಡ ಗೆದ್ಕೊಂಡಿದ್ದಾರೆ. ರಾಜ ಧೃತರಾಷ್ಟ್ರ ಕೂಡ ಈ ಕೆಲಸವನ್ನ ಅನುಮೋದಿಸಿದಾನೆ, ಅಂದ್ರೆ ಅವನು ಸಪೋರ್ಟ್ ಮಾಡಿದಾನೆ ಅಂತ. ಮತ್ತು ಪಾಂಡವರು 13 ವರ್ಷಗಳ ತನಕ ಕಾಡಲ್ಲಿ ಇರೋದಕ್ಕೆ ಅವರನ್ನ ವಿವಶರನ್ನಾಗಿ ಮಾಡಿದ್ದಾರೆ. ಈ ಎಲ್ಲಾ ಅಪರಾಧಗಳನ್ನ ಮರೆತು ಅವರು ಈಗಲೂ ಕೂಡ ಕೌರವರ ಜೊತೆ ರಾಜಿ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಆದ್ರಿಂದಾನೆ ಪಾಂಡವರು ಮತ್ತೆ ದುರ್ಯೋಧನನ ವರ್ತನೆಯನ್ನ ಗಮನಿಸಿ ಮಿತ್ರರು ಮತ್ತೆ ಅವರ ಹಿತೈಷಿಗಳ ಕರ್ತವ್ಯ ಏನಪ್ಪಾ ಅಂತಂದ್ರೆ, ದುರ್ಯೋಧನನಿಗೆ ಅವರು ತಿಳಿ ಹೇಳಬೇಕು, ಬುದ್ಧಿ ಹೇಳಬೇಕು. ಪಾಂಡವರು ವೀರರು, ಆದರೂ ಅವರು ಕೌರವರ ಜೊತೆ ಯುದ್ಧ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅವರ ಇಚ್ಛೆ ಏನಪ್ಪಾ ಅಂತಂದ್ರೆ, ಸಂಗ್ರಾಮದಲ್ಲಿ ಜನಸಂಹಾರವಾಗದೆ, ಯಾರೂ ಸಾಯದೆ ನಮ್ಮ ಭಾಗ್ಯ ಸಿಗಬೇಕು ಅನ್ನೋದೇ ಅವ್ರಿಷ್ಟ ಅಂತಂದ್ಬಿಟ್ಟು ಹೇಳ್ತಾರೆ. ದುರ್ಯೋಧನ ಯಾವ ಲಾಭವನ್ನ ಮುಂದಿಟ್ಕೊಂಡು ಯುದ್ಧ ಮಾಡಬೇಕು ಅಂತಿದ್ದಾನೋ ಅದನ್ನ ಅವ್ರು ಇಷ್ಟಪಡ್ತಾ ಇಲ್ಲ. ಯಾಕೆ ಅಂತಂದ್ರೆ, ಪಾಂಡವರು ಕಡಿಮೆ ಬಲಶಾಲಿಗಳಲ್ಲ. ಯುಧಿಷ್ಠಿರನ ಹತ್ರನೂ 7 ಅಕ್ಷೋಹಿಣಿ ಸೈನ್ಯ ಏಕತ್ರಿತವಾಗಿದೆ, ಸೇರಿದೆ ಬಂದು, ಮತ್ತದು ಯುದ್ಧಕ್ಕೋಸ್ಕರ ಉತ್ಸುಕವಾಗಿ ಅವರ ಆಜ್ಞೆಗೋಸ್ಕರ ಕಾಯ್ತಾ ಇದೆ. ಇದಲ್ಲದೆ ಪುರುಷ ಸಿಂಹ ಸಾತ್ಯಕಿ, ಭೀಮಸೇನ, ನಕುಲ ಮತ್ತೆ ಸಹದೇವ ಇವರು ಒಬ್ಬೊಬ್ರು ಕೂಡ ಸಾವಿರಾರು ಅಕ್ಷೋಹಿಣಿ ಸೈನ್ಯದ ಸಮಾನವಾಗಿದ್ದಾರೆ. ಒಂದು ಕಡೆಯಿಂದ 11 ಅಕ್ಷೋಹಿಣಿ ಸೈನ್ಯ ಬಲದಲ್ಲಿ, ಮತ್ತೆ ಇನ್ನೊಂದು ಕಡೆಯಿಂದ ಅರ್ಜುನನ್ ಒಬ್ನೇ ಬರಲಿ, ಆಗ ಅರ್ಜುನನೇ ಆ ಸೈನ್ಯಕ್ಕಿಂತ ಹೆಚ್ಚಿನವನು ಅಂತ ಸಿದ್ಧ ಆಗುತ್ತೆ. ಅಂದ್ರೆ ಅಷ್ಟೆಲ್ಲ ಅವನಿಗೆ ಶಕ್ತಿ ಇದೆ ಅಂತ ಅಂದ್ಬಿಟ್ಟು. ಇದೇ ರೀತಿ ಮಹಾಬಾಹು ಶ್ರೀ ಕೃಷ್ಣ ಕೂಡ ಇದ್ದಾನೆ. ಪಾಂಡವ ಸೈನ್ಯದ ಪ್ರಬಲತೆ, ಅರ್ಜುನನ ಪರಾಕ್ರಮ ಮತ್ತೆ ಶ್ರೀಕೃಷ್ಣನ ಬುದ್ಧಿವಂತಿಕೆಯನ್ನ ನೋಡಿ ಕೂಡ ಯಾವ ಮನುಷ್ಯ ತಾನೇ ಅವ್ರ ಜೊತೆ ಯುದ್ಧ ಮಾಡೋದಕ್ಕೆ ತಯಾರಾಗ್ತಾರೆ. ಅದಕ್ಕೋಸ್ಕರ ಧರ್ಮ ಮತ್ತೆ ಸಮಯದ ವಿಚಾರವನ್ನ ಮಾಡಿ, ನೀವು ಪಾಂಡವರಿಗೆ ಏನನ್ನು ಕೊಡಬೇಕೋ ಅದು ಕೊಡೋದಕ್ಕೆ ಏನು ಯೋಗ್ಯ ಅಂತ ಅನ್ಸುತ್ತೋ ಆ ಭಾಗವನ್ನ ಅವರಿಗೆ ಬೇಗ ಕೊಟ್ಟುಬಿಡಿ. ಈ ಉಪಯುಕ್ತ ಅವಸರವನ್ನ, ಅಂದ್ರೆ ನಿಮಗೆ ಬಂದಿರುವಂತ ಒಂದು ಈ ಆಪರ್ಚುನಿಟಿ ಇದೆಯಲ್ಲ, ಇದನ್ನ ನಿಮ್ಮ ಕೈಯಿಂದ ಹೊರಟು ಹೋಗುವ ಮುಂಚೆ ಇದರ ಕಡೆ ನೀವು ಗಮನ ಕೊಡಿ. ಈ ರೀತಿ ಆ ಪುರೋಹಿತ ಹೇಳ್ತಾನೆ. ನೋಡಿ, ಅವನು ಈಗ ನೀವು ಧರ್ಮದಿಂದ ನಡ್ಕೋಬೇಕು ಮತ್ತೆ ಸಮಯದ ವಿಚಾರವನ್ನ ಮಾಡಿ. ಈ ಸಮಯದಲ್ಲಿ ನೀವು ಹೇಗೆ ನಡ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡಿ ಅದಕ್ಕೆ ತಕ್ಕಂಗೆ ನಡ್ಕೊಳ್ಳಿ ಅಂತಂದ್ಬಿಟ್ಟು ಅಲ್ಲಿ ಅವ್ರು ಏನು ಹೇಳಿದ್ರೋ ಆ ಒಂದು ವಿಚಾರವನ್ನ ತಂದಿಲ್ಲಿ ಅವ್ರ ಮುಂದೆ ಹೇಳ್ತಾನೆ. ಅಂದ್ರೆ ಹೇಗಾದ್ರೂ ಮಾಡಿ ಅವರಿಗೆ ಬುದ್ಧಿ ಹೇಳಿ ಅವರ ಮನಸ್ಸನ್ನ ಚೇಂಜ್ ಮಾಡಬೇಕಲ್ವಾ. ಅದಕ್ಕೋಸ್ಕರ ಇಲ್ಲಿ ಭೀಷ್ಮ, ದ್ರೋಣ ಈ ರೀತಿ ಹಿರಿಯರೆಲ್ಲ ಕೂತಿರ್ತಾರಲ್ಲ, ಅವರ ಮುಂದೆ ಇದನ್ನ ಹೇಳ್ತಾನೆ. ನೀವೆಲ್ಲ ದೊಡ್ಡವರು, ಹಿರಿಯರು, ನಿಮಗೆಲ್ಲ ವಿಷಯ ಗೊತ್ತಿದೆ, ಧರ್ಮ ಯಾವುದು, ಏನು, ಯಾವ ರೀತಿ ನಡ್ಕೋಬೇಕು ಅಂತೆಲ್ಲ ಗೊತ್ತಿದೆಯಲ್ಲ. ಸೊ ಅದಕ್ಕೆ ನೀವೆಲ್ಲ ಆ ದುರ್ಯೋಧನನಿಗೆ ಸ್ವಲ್ಪ ಬುದ್ಧಿ ಹೇಳಿ ಪಾಂಡವರ ಪಾಲೇನಿದೆಯೋ ಅದನ್ನ ವಾಪಸ್ ಕೊಟ್ಬಿಡೋದಕ್ಕೆ ಹೇಳಿ ಅಂತನ್ಬಿಟ್ಟು ಅಲ್ಲಿ ಏನು ಅವ್ರು ಹೇಳಿದ್ರು ಆ ವಿಚಾರಗಳನ್ನೆಲ್ಲ ಬಂದು ಇಲ್ಲಿ ಹೇಳ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.